ಒಬ್ಬ ನಾಗರಿಕನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ರಾಘವೇಂದ್ರ ಅವರೇ 1.08 crore ಮತದಾರರು ಪಟ್ಟಿಯಿಂದ ಹೊರಗುಳಿದು ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ನಾವ್ ಇಲ್ಲಿವರೆಗೂ ಇಷ್ಟು ಜನ ಸುಳ್ಳು ಮತ ಕಳ್ಳ ಮತ ಅಂತನಾ? ನೀವ್ ಹೆಂಗ್ ತಿಳ್ಕೊಂಡಿದ್ದೀರಿ ಇದನ್ನ? ಇದು ಇಲ್ಲಿ ಇಷ್ಟು ಜನ ಸುಳ್ಳು ಮತ ಕಳ್ಳ ಮತ ಅಂತ ಬರೋಕೆ ಹೋಗಲ್ಲ. ಮೇಜರ್ ಆಗಿ ಏನಂತ ಹೇಳಿದ್ರೆ ಪ್ರತಿ ಪೊಲಿಟಿಕಲ್ ಪಾರ್ಟಿ BJP ಅವರು ಮತ್ತು ಕಾಂಗ್ರೆಸ್ ಅವರು ಯಾರಿಗೆ ಏನು ಗೇನ್ ಆಯಿತು ಯಾರಿಗೆ ಏನು ಲಾಸ್ ಆಯಿತು ಅಂತ ಯೋಚನೆ ಮಾಡ್ತಾರೆ. ಆಸ್ ಎ ಸಿಟಿಸನ್ಸ್ ಆಗಿ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮದು ವೋಟರ್ ಲಿಸ್ಟಲ್ಲಿ ಇದೆಯಾ, ನಮ್ಮದು ಏನಾದರೂ ಡಿಲೀಟ್ ಆಗಿಯಾ, ನಮ್ದು ಇದಾಗಿಲ್ಲ ಅದನ್ನು ನೋಡ್ಕೊಂಡು ಹೋಗಲ್ಲ. ಭಾಳಷ್ಟು ಜನ ಸಿಟಿಸನ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೊನೆ ದಿನ ಎಲೆಕ್ಷನ್ಗೆ ವೋಟ್ ಹಾಕುವ ಕೊನೆ ದಿನಕ್ಕೆ ಹೋಗ್ಬಿಟ್ಟು ನಮ್ಮದು ವೋಟರ್ ಲಿಸ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಭಾಳಷ್ಟು ಜನ ಡೂಪ್ಲಿಕೇಟ್ ವೋಟರ್ಸ್ ಇದ್ದಿದ್ದಂತೂ ನಿಜ. ಇಡೀ ಕರ್ನಾಟಕ, ನೀವು ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೀರಾ, ಬೆಂಗಳೂರು ಬಗ್ಗೆ ಅಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ನೋಡಿದ್ರೆ 47,41,997 ಮತದಾರರು ಇಲ್ಲಿ ASDDO ಅಂಡರಲ್ಲಿ ಬರ್ತಾರೆ. ಸೊ ಅಂತ ಹೇಳಿದ್ರೆ ಇಟ್ಸ್ ಈಕ್ವಲಿ 50% ನಿಮಗೆ ಆಲ್ಮೋಸ್ಟ್. ಯಾಕಂದ್ರೆ 1,03,00,000 ಜನ ಏನೋ ನಮಗಲ್ಲಿ ವೋಟರ್ಸ್ ಇದ್ದಾರೆ ಅಂತ ನೋಡಿದ್ರೆ. ಸೊ ನಮ್ಗೇನಂತ ಹೇಳಿದ್ರೆ ಬೆಂಗಳೂರಿನ ವೋಟರು ಸಹ ವೋಟಿಂಗ್ ಪಾಪ್ಯುಲೇಷನ್ ನೋಡ್ತಾ ಇದ್ರೆ ನಮಗೆ ಎಲ್ಲ ಇಡೀ ಕರ್ನಾಟಕದಲ್ಲಿ 86% 87% ಆಗ್ತಾ ಇದ್ರೆ, ಬೆಂಗಳೂರಲ್ಲಿ ನಿಮಗೆ ಬರೀ ನಿಮಗೆ 60% 61% ಆಗ್ತಾ ಇತ್ತು. ಸೊ ಇದೆಲ್ಲ ಕಾರಣನೂ ಸಹ ಆಗಿರುತ್ತೆ. ಅದ್ರ ಜೊತೆ ಏನು ಅಂತ ಹೇಳಿದ್ರೆ ಬಹಳಷ್ಟು ಜನ ಯಾರ್ಯಾರು ಬೆಂಗಳೂರಲ್ಲಿ ಇದ್ದಾರೆ ಅಂತ ನೋಡಿದ್ರೆ ಅವರು ಹಾಸನಲ್ಲೂ ಒಂದು ವೋಟರ್ ಇರ್ತಾರೆ, ಉಡುಪಿಲೂ ಒಂದು ಇರ್ತಾರೆ. ಡೂಪ್ಲಿಕೇಟ್ ಅನ್ನೋದು ಬಹಳಷ್ಟಿದೆ. ಅದನ್ನ ಮತದಾನ ಪ್ರಕ್ರಿಯೆಯಲ್ಲಿ ಈ SIR ಅಲ್ಲಿ ಆಗ್ತಾ ಇರೋದು ಏನು ಒಂದಿದು. ಆದರೆ ಎಷ್ಟು ಮಟ್ಟಿಗೆ ಹೊರಗುಳಿದಿದ್ದಾರೆ ಅನ್ನೋದನ್ನ ಸಹ ಮೊದಲನೇದಾಗಿ ಏನಾಗಿದೆ ಗೊತ್ತಾ ನಿಖಿಲ್? ಮೊದಲನೇದಾಗಿ ಆಗಿರೋದು ಏನು ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ BLOಗಳಿಗೆ ಟ್ರೈನಿಂಗ್ ಇರಲಿಲ್ಲ ಸರ್. ಅದು ಫಸ್ಟ್ ಡ್ರಾಬ್ಯಾಕ್ ಆಗಿದೆ ಅಲ್ಲಿಂದ. BLOಗಳಿಗೂ ಟ್ರೈನಿಂಗ್ ಇಲ್ಲ, ನಮಗೆ ಅಧಿಕಾರಿಗಳಿಗೂ ಟ್ರೈನಿಂಗ್ ಇರಲಿಲ್ಲ, ನಮ್ಮ ಜನಸಾಮಾನ್ಯರಿಗೂ ಏನಿದೆ ಅಂತ ಗೊತ್ತಿರಲಿಲ್ಲ. ಸೊ ಎಲ್ಲರೂ ಸಹ ಏನಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ BLOಗಳು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರಾಪರ್ ಟ್ರೈನಿಂಗ್ ಇರಲಿಲ್ಲ, ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ, ಅವ್ರಿಗೆ ಹೆಂಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರಲಿಲ್ಲ, ನೆಕ್ಸ್ಟ್ ಯಾರಿಗೆ ರೀಚ್ ಔಟ್ ಆಗಬೇಕು ಅಂತ ಗೊತ್ತಿರಲಿಲ್ಲ. ನಮಗೆ ಜನಗಳಲ್ಲಿ ಗೊಂದಲ ಅನ್ನೋದು ಕ್ರಿಯೇಟ್ ಆಗೋಯ್ತು. ರಾಘವೇಂದ್ರ ಇಮಿಡಿಯೇಟ್ ಆಗಿ ಪ್ರಶ್ನೆ ಬರೋದೇನು ಹೇಳಿ, ಟ್ರೈನಿಂಗ್ ಇಲ್ದೇ ಇರೋದ್ರ ಕಾರಣನೇ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ವ್ಯತ್ಯಾಸ ನಾವು ಕಾಣ್ತಾ ಇದೀವ? ಹೌದು, ಅವ್ರಿಗೆ ಟ್ರೈನಿಂಗ್ ಇಲ್ದೇ ಇರೋದೇ ಇದಕ್ಕೂ ಒಂದು ಕಾರಣ ಅಂತ ಹೇಳ್ಬೋದು. ಇಲ್ದೇ ಇರೋದೇ ಇದಕ್ಕೂ ಒಂದು ಕಾರಣ. ಸೊ ಪ್ರಾಪರ್ ಆಗಿ ಪ್ರಿಪೇರ್ ಆಗಿಲ್ದೇ ಇರೋದಕ್ಕೆ ಇದು ಒಂದು ಕಾರಣ. ಇದರಿಂದ ಯಾರು ಸಫರ್ ಪಡ್ತಾ ಇದ್ದಾರೆ? ಜನಸಾಮಾನ್ಯರು, ನಮ್ಮಂಥವ್ರು ಸಫರ್ ಪಡ್ತಾ ಇರೋದು. ನಮ್ದಿದೆಯಾ? ಬಹಳಷ್ಟು ಜನ ಸೆಲ್ಫ್ ಎನ್ಯುಮರೇಟರ್ ಮಾಡಿ ಅಂತ ಹೇಳಿದ್ರು. ನಾವೆಲ್ಲ ಸೆಲ್ಫ್ ಎನ್ಯುಮರೇಟರ್ ಮಾಡೋದಕ್ಕಂತ ಪುಷ್ ಮಾಡ್ದೋ. ದೆನ್ ಏನಾಯ್ತು ಅಂತ ಹೇಳಿದ್ರೆ ಫಿಸಿಕಲ್ ಫಾರ್ಮ್ ಬಂತು. 2002ರಲ್ಲಿ ನಿಮ್ದು ವೋಟರ್ ಮನೆಯವರು ಯಾರು ಇರಬೇಕು ಅಂತ ಹೇಳಿದ್ರು. ಆಕ್ಚುಲಿ ಅದೊಂದು ಡೇಟಾ ಅನ್ನೋದನ್ನ ತಗೊಬಂದ್ಬಿಟ್ಟಿದೆ. 2007ರಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಯಾರು ನಮ್ದು ಇರ್ಲಿಲ್ಲ ಅಂತ ಹೇಳಿದಾಗ ಅವ್ರಿಗೂ ನಮಗೂ 40 ವರ್ಷ ಡಿಫ್ರೆನ್ಸ್ ಇರಬೇಕು. ಓಕೆನಾ? ಅದಾದ್ಮೇಲೆ ನಮ್ಮ ಬ್ರದರು ಸಿಸ್ಟರು ಇತ್ತು ಅಂತ ಹೇಳಿದ್ರೆ 9 ತಿಂಗಳು ಇದಿರಬೇಕು. 2002ರಲ್ಲಿ ಅವ್ನು ಫಿಲ್ ಮಾಡೋನು ಏನೇನೋ ಡೇಟಾ ಫಿಲ್ ಮಾಡಿ ಇಟ್ಬಿಡ್ತಾನೆ. ನಮ್ಮ ತಾಯಿಗೂ ಮತ್ತೆ ನನಗೂ 3 ವರ್ಷ ಏನೋ ಡಿಫ್ರೆನ್ಸ್ ಅಲ್ಲಿ ಇದು ಮಾಡಿದ್ದಾರೆ. ಸೊ ಬಹಳಷ್ಟು ಟೆಕ್ನಿಕಲ್ ಎರರ್ ಆಗಿದೆ. ಅದನ್ನ ನಾವು ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಏನು ಇಟ್ಸ್ ಇಲ್ಲ. ಡೇಟಾ ಇಟ್ಕೊಂಡು ನಾವು ಪರಿಷ್ಕರಣೆ ಮಾಡಕ್ ಹೋಗ್ತೀವಿ ಅಂದ್ರೆ ಪರಿಷ್ಕರಣೆಯ ಪರಿಣಾಮ ತಪ್ಪಾಗಿದೆ. ಇದು ತಪ್ಪಾಗಿದೆ. ಇದು ಆಕ್ಚುಲಿ ಆಗಿರೋದೇ ನಮ್ಮಲ್ಲಿ ಕ್ಲಿಯರ್ ಆಗಿಲ್ಲ. ನೀವೇನು BLOಗಳ ಟ್ರೈನಿಂಗ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಅವರು ಒಂದು ಪತ್ರ ಬರೆದ್ರು, ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೆದ್ರು. ಇದು August 17 ಸಾಲೋದಿಲ್ಲ, September 17 ನೀವು ಡೆಡ್ ಲೈನ್ ಎಕ್ಸ್ಟೆಂಡ್ ಮಾಡಿ. ಯಾಕೆ ಅಂದ್ರೆ ಮೊದಲನೇದಾಗಿ BLOಗಳಿಗೆ ಸಾಕಷ್ಟು ಟ್ರೈನಿಂಗ್ ಸಿಕ್ಕಿಲ್ಲ, ಸಾಕಷ್ಟು ಸಮಯ ಸಿಕ್ಕಿಲ್ಲ. ಆಮೇಲೆ ನೀವು ಕೊಟ್ಟಿರುವಂತ ಸಂಖ್ಯೆ ನೋಡಿದ್ರೆ ಇದನ್ನ ವೆರಿಫೈ ಮಾಡೋದಕ್ಕೆ 1 ವಾರ 10 ದಿನ ಎಲ್ಲ ಸಾಲೋದಿಲ್ಲ, ಇನ್ಫ್ಯಾಕ್ಟ್ 1 ತಿಂಗಳು ಸಾಲೋದಿಲ್ಲ. ಬಟ್ ಅಟ್ಲೀಸ್ಟ್ ಅಷ್ಟಾರು ಕೊಡಿ ಅಂತ ಕಾಂಗ್ರೆಸ್ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ BLOಗಳನ್ನ ಹಾಕಿದೆ ಸರ್. ಅವರು ಯಲಹಂಕದಲ್ಲಿರೋರು ಬಂದ್ಬಿಟ್ಟು ಶಿವಾಜಿನಗರಕ್ಕೆ ಬರ್ತಾರೆ. ಅವ್ರಿಗೂ ಸಹ ಏನು ಇರೋ ಕೆಲಸ ಇದೆ. ಇದ್ರ ಜೊತೆಗೆ ಮಕ್ಕಳ ಎಜುಕೇಶನ್ ಮೇಲೂ ಇದಾಗ್ತಾ ಇದೆ. ಅದ್ರ ಜೊತೆಗೆ ಅವ್ರಿಗೆ ಏನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರಲ್ಲ. ಅಲ್ಲಿರೋ BLOಗಳನ್ನ ಅಲ್ಲಿಗೆ ಹಾಕಿದ್ರೆ ಸತಿ ಎಲ್ಲೆಲ್ಲೋ ಮ್ಯಾಪಿಂಗ್ ಆಗಿರೋದ್ರಿಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇಲ್ದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾನು ನೀವೆಲ್ಲ ಯಾರ ಹತ್ರ ರೀಚ್ ಔಟ್ ಆಗ್ತೀವಿ ನಿಖಿಲ್? ಅವ್ರನ್ನ ರೀಚ್ ಔಟ್ ಆಗೋದೇ BLO ಅಲ್ಲ, ನಮ್ಗೆ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟೇ BLO ಇರೋದು. ಇನ್ನೊಂದು ಏನು ಅಂತ ಹೇಳಿದ್ರೆ ಮೇಜರ್ ಆಗಿ ನಾವು ನೋಡ್ಬೇಕಾಗಿರೋದು, ಸೊ EROಗಳು ಯಾರು ರಿಟರ್ನಿಂಗ್ ಆಫೀಸರ್, ಎಲೆಕ್ಟ್ರಲ್ ರಿಟರ್ನಿಂಗ್ ಆಫೀಸರ್ಸ್ಗಳಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳ್ಬಿಟ್ಟು 20,000ಕ್ಕೂ ಹೆಚ್ಚು ಅವ್ರಿಗೆ ಅವ್ರಿಗೆ ಬರುತ್ತೆ. ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಈ ಕ್ಯಾನ್ ರಿಜೆಕ್ಟ್, ಈ ಕ್ಯಾನ್ ಅಪ್ರೂವ್, ಅಕ್ಸೆಪ್ಟ್ ಎನಿಥಿಂಗ್. ಇನ್ಹ್ಯೂಮನ್ 20,000 ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 20,000 ಬರುತ್ತೆ ಅಂತ ಹೇಳಿದ್ರೆ ಅವ್ರ ಕೈಲಿ ಆಗುತ್ತಾ ಮಾಡೋಕ್ಕೆ?
ಅವು ಏನು ಮಾಡೋಕ್ಕಾಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರಿಗೂ ಅಕ್ಸೆಪ್ಟ್ ಅಂತ ಕೊಡ್ತಾ ಹೋಗುತ್ತೆ, ಮತ್ತೆ ಎಲೆಕ್ಟ್ರೋಲ್ ಮತ್ತೆ ತುಂಬ್ಕೊಳುತ್ತೆ. ಸೊ ಒಂದು ರಿವಿಷನ್ ಮಾಡುವ ಉದ್ದೇಶ ಏನಾಗಿತ್ತು, ಡೆಡ್ ಆಗಿರೋರು, 18+ ಆಗಿರೋರು, ಜೊತೆಗೆ ಡೂಪ್ಲಿಕೇಟ್ ವೋಟರ್ಸ್ ಇದ್ದಿದ್ದು, ಜೊತೆಗೆ ಎಲಿಜಿಬಲ್ ಸಿಟಿಸನ್ಸ್ ಯಾರಿದ್ರು ಅವ್ರಿಗೆಲ್ಲನೂ ಸಹ ಹಾಕಬೇಕಾಗಿದೆ ಅಂತಲೇ ಸಹ ಏನೋ ನಾವು ರಿವಿಷನ್ ಮಾಡಿರಲ್ಲ. ಅದರಲ್ಲೇ ನಾವು ಕರೆಕ್ಟಾಗಿ ಟ್ರೈನಿಂಗ್ ಆಗಿಲ್ಲ, ಇದಾಗಿಲ್ಲ ಅಂತ ಹೇಳಿದ್ರೆ ಭಾಳಷ್ಟು ತೊಂದರೆಗಳನ್ನ ಇವಾಗ ಫೇಸ್ ಮಾಡ್ತಾ ಇದ್ದೀವಿ, ಆ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ರೈಟ್. ಚಾಂದ್ ಪಾಷಾ ಅವರೇ, ಚಂದ್ರಶೇಖರ್ ಅವರೇ, ಈಗ ಫಸ್ಟ್ ಆಫ್ ಆಲ್ ಇದ್ರ ಸುತ್ತಮುತ್ತ ಇರುವಂತ ಪೊಲಿಟಿಕ್ಸ್ ಎಲ್ಲಿ SIR ಆಗಿದೆ ಅಲ್ಲಿ ಬಿಜೆಪಿ ಗೆದ್ದಿದೆ, ಹಂಗೆ ಹೇಳ್ತೀರಾ ನೀವು? ಸರ್, ಇದು ಪ್ರಾರಂಭದಲ್ಲಿ ಇವರು SIR ಅಂತ ತಂದಾಗ ನಮಗೆ ಕಾಡಿದಂಥ ಪ್ರಶ್ನೆ, ಎಲ್ಲಿ ಚುನಾವಣೆ ಇದೆಯೋ ಆ ರಾಜ್ಯದಲ್ಲೇ ಪ್ರಾರಂಭ ಮಾಡಿದ್ದೀರಿ ನೀವು? ಅಲ್ಲ, ಅಲ್ಲೇ ಮಾಡ್ಬೇಕಲ್ವಾ ಮತ್ತೆ? ಈಗ ನೀವು 1 ನೇಷನ್ 1 ಎಲೆಕ್ಷನ್ ಅಂತೀರಿ. ಇಡೀ ಭಾರತಕ್ಕೆ ನೀವು ಒಂದು ಸಮಯವನ್ನು ನಿಗದಿ ಮಾಡಿ ಅದಕ್ಕೊಂದಿಷ್ಟು ಟೈಮ್ ಕೊಟ್ಟು ಒಂದೇ ಬಾರಿ ಇಡೀ ಇದರಲ್ಲಿ ಮಾಡ್ಬೋದಾಗಿತ್ತಲ್ಲ. ಅದು ಯಾಕೆ ನೀವು ಅದು ಬಿಟ್ಬಿಟ್ಟು ಈಗ ನೀವು ಅಧಿಕಾರದಲ್ಲಿರುವಂಥ ರಾಜ್ಯಗಳು, ಗುಜರಾತ್ ಆಗ್ಬೋದು, ಇವೆಲ್ಲ ಕೆಲವಲ್ಲ, ಅಲ್ಲೆಲ್ಲ ಯಾಕೆ ಮಾಡ್ತಾ ಇಲ್ಲ? ಚುನಾವಣೆ ಇಲ್ವಲ್ಲ? ಅದೇ ನಮಗೆ ಕಾಡ್ತಾ ಇರೋ ಪ್ರಶ್ನೆ. ಚುನಾವಣೆಗಳಲ್ಲಿರೋ ರಾಜ್ಯಗಳನ್ನೇ ಯಾಕೆ ನೀವೆಲ್ಲವನ್ನು ಒಮ್ಮೆ ಮಾಡಿ, ಒಂದೇ ಸಾರಿ ಮಾಡಿ? ನಮ್ಗೆ ಅಲ್ಲಿ ಅನುಮಾನ ಕಾಡ್ತಾ ಇರೋದು. ಅಂದ್ರೆ ಪ್ರಾಯೋಗಿಕ ಕಾರಣಗಳು ಅಂತ ಹೇಳ್ಬೋದಾ ಪಾಷಾ ಅವರೇ? ಸರ್, ಖಂಡಿತವಾಗ್ಲು ಇನ್ ಟರ್ಮ್ಸ್ ಆಫ್ ಮ್ಯಾನ್ ಪವರ್ ಅನ್ನಿ, ಇನ್ ಟರ್ಮ್ಸ್ ಆಫ್ ಟ್ರೈನಿಂಗ್, ಇನ್ ಟರ್ಮ್ಸ್ ಆಫ್ ಎಲ್ಲ ಬೇರೆ ಬೇರೆ ಕಾರಣಗಳಿದೆ. ಹಾಗಾಗಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಅವರು ಕೊಟ್ಟಿರುವಂತ ಸಮಯ ಬಹಳ ಕಡಿಮೆ, BLOಗಳ ಮೇಲೆ ಒತ್ತಡ ಇರೋದಂತೂ ಸತ್ಯ. ಅದರಲ್ಲಿ ಎಷ್ಟೋ ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಹಾಗಂತ ಹೇಳಿ ಅವರಿಗೆ ತರಬೇತಿ ಇಲ್ಲ, ಮತ್ತೊಂದಿಲ್ಲ ಅಂದಾಗ ಅವ್ರಿಗೊಂದು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಇಷ್ಟು ನಿಗದಿತ ಸಮಯದಲ್ಲಿ ದಿನಕ್ಕೆ ನೀವು ಇಷ್ಟು ಮಾಡಲೇಬೇಕು ಅಂತ. ಸೊ ನಮಗಿಂತ ಜಾಸ್ತಿ ಮಾಧ್ಯಮದವ್ರು ನಿಮ್ಗೆ ಗೊತ್ತಿರುತ್ತೆ, ಆ BLOಗಳು ರಸ್ತೆಯಲ್ಲೂ ಕೂಡ ಅಲಿತಾ ಇದ್ದಾರೆ. ಎಲ್ಲಂದ್ರಲ್ಲಿ ರೋಡಲ್ಲಿ ನಿಂತ್ಕೊಂಡು ಫೋನ್ ಮಾಡಿ ಇಲ್ಲಿದ್ದೀವಿ ಅಲ್ಲಿದ್ದೀವಿ ಬನ್ನಿ ಅಂತೇಳಿ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡ್ತಾರಂತ ಒಂದು ಒತ್ತಡದ ವಾತಾವರಣದಲ್ಲಿ ಅವರೆಲ್ಲ ಇರೋದ್ರಿಂದ, ಸೊ ಇವರು ಪ್ರಾರಂಭದಲ್ಲೇ ನಮಗೇನೋ ಒಂದು ಕನ್ಫ್ಯೂಷನ್ ತಂದ್ಬಿಟ್ರು ಅಂದ್ರೆ, ಆಮೇಲೆ ಕೆಲವೊಂದು ಬದಲಾವಣೆಗಳು ಮಾಡಿದ್ರು. ವೋಟರ್ ID ಅದನ್ನ ಗಣನೆಗೆ ತಗೊಳ್ಳಲ್ಲ ಅಂತಾರೆ, ಆಧಾರನ ತಗೊಳ್ಳಲ್ಲ ಅಂತಾರೆ, ಮತ್ತೆ ಇದ್ಯಾವುದನ್ನು ಇವ್ರು ತಗೊಳ್ಳೋದೇ ಇಲ್ಲ ಅಂತ ಅಂದಾಗ ದೊಡ್ಡ ಪ್ರಶ್ನೆ ಬಂದಿರೋದು ಸರ್. ಏನು 1987 ಮೊದಲು ಹುಟ್ಟಿದಂಥವರಿಗೆ ನೀವೊಂದು ಪಾಯಿಂಟ್ ಕೊಟ್ಟಿದ್ದೀರಿ. ಏನು ಕೊಟ್ಟಿದ್ದೀರಿ? 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ, ಅಂದ್ರೆ ನಿಮಗೆ ಸಂಬಂಧಪಟ್ಟವ್ರ ಹೆಸರಿದ್ದರೂ ಕೂಡ, ಫಾರ್ ಎಕ್ಸಾಂಪಲ್ ಈಗ ನನ್ನ ಮಗಂದು ಸೇರಿಸ್ಬೇಕಂದ್ರೆ ನಾನು 2007 ನಾನು ಮಾಡಿರ್ಬೇಕು. ಸರ್, ಕ್ಷೇತ್ರಗಳೇ ಬದಲಾಗಿದೆ, ಮರುವಿಂಗಡಣೆ ಆಗಿದೆ. ಆ ಹುಡುಕೋದೇ ಒಂದು ದೊಡ್ಡ ಕೆಲಸ. ಇವ್ರು ಹೇಳ್ತಾರೆ ನಮ್ಮ ಆ್ಯಪಲ್ಲಿ ಇದೆ, ಆ್ಯಪ್ ಹೊಡೆಯಿರಿ, ಆ್ಯಪಲ್ಲಿ ಬಂದರೆ ನಿಮ್ಗೆ ಎಲ್ಲವೂ ಸಿಕ್ಬಿಡುತ್ತೆ ಅಂತೇಳಿ. ಆ ಆ್ಯಪ್ 1 ಸಾರಿ ಓಪನ್ ಆದ್ರೆ 4 ಸಾರಿ ಓಪನ್ ಆಗೋದಿಲ್ಲ. ಇದು ದೊಡ್ಡ ಸಮಸ್ಯೆ ಸರ್. ಅಲ್ಲ, ಅದಕ್ಕೇನೆ ಅಲ್ವಾ ಇಷ್ಟು ದೊಡ್ಡ ವ್ಯತ್ಯಾಸ ಬರ್ತಾ ಇರೋದು ಸರ್. ಅದನ್ನೇ 20% ಅಷ್ಟು ಜನ ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂತ ಒಂದು ಕಾರಣ ಇದೆ ಅಂದ್ರೆ ಅದಕ್ಕೆ ಕಾರಣ ಇಂಥದ್ದೇ ಅಂತ ಸರ್. ಇದಕ್ಕೆ